ಚಮ್ಮಡಿಕೆಯನ್ನು ಬೀಸುಟಿ ಆಗಲೇ ರಣರಂಗದಿಂದ ಶಿಬಿರಕ್ಕೆ ತೇಳ್ತೇನೆ. ಈ ಮಾತು ನಿನ್ನ ಬಾಯಲ್ಲಿ ಯಾವಾಗ ಬರ್ತದೆ ಅಷ್ಟೇ ಅಲ್ವಾ? ಕಾಯ್ತಿದ್ದ ಅವಕಾಶ ಇದ್ರೆ ನೋಡಮ್ಮ. ಒಂದು ಉತ್ಸಾಹದಿಂದ ಬಂದು ನಿಂತಿದ್ದಾನೆ ಕರ್ಣ. ಅದು ನಿನ್ನೆಯ ದಿವಸದ ಯುದ್ಧದಲ್ಲಿ ಭಾವನಾದಂತಹ ಜಯದ್ರಥನನ್ನು ಮೋಸದಿಂದ, ಕಳವಿನಿಂದ, ದುಷ್ಕೃತ್ಯದಿಂದ ಕೊಂದ ಪರಿಯಲ್ಲ ಹೊಸ ಉತ್ಸಾಹದಿಂದ ಬಂದಿದ್ದೇನೆ. ಕರ್ಣ ಕಳವಿನಲ್ಲಿ ಬೆಂಗಡೆಯುಳು ಜಯದ್ರಥನನ್ನು ಮೋಸದಿಂದ ಕೊಂದದ್ದು ನನ್ನ ವೀರಪುತ್ರ ಅಭಿಮನ್ಯು ದ್ರೋಣಾಚಾರ್ಯರು ರಚಿಸಿದ ಪದ್ಮ ವ್ಯೂಹವನ್ನು ಹೊಕ್ಕು ವೀರಾವೇಶದಿಂದ ಹೋರಾಡುವಾಗ ಬೆನ್ನ ಹಿಂದೆ ಬಂದು ಕರೆದ ಬಿಲ್ಲನ್ನು ಕಡಿದು ತೋಳುಗಳನ್ನು ಕತ್ತರಿಸಿದ ನೀನು ಕಳ್ಳ. ಅಂದು ಮತ್ಸ್ಯ ದೇಶದ ಗೋಗ್ರಹಣ ಯುದ್ಧದ ಸಮಯದಲ್ಲಿ ಜೀವದಾಸೆಯಿಂದ ಓಡಿ ಬದುಕಿದ ಜೀವಗಳ ನೀನು. ಗೋಗ್ರಹಣವಲ್ಲ ಎಂದು ಪಾರ್ಥ ನಿನಗೆ ಸೋಮಗ್ರಹಣ, ನಿನಗೆ ಸೋಮಗ್ರಹಣ. ಭಾರ್ಗವೇಂದ್ರ ತಾನೇ ಬರಲಿ ಗೆಲುವೆ ಶೀಘ್ರದಿ. ಕರ್ಣ, ನಿನ್ನ ಮಾತನ್ನು ಕೇಳುತ್ತಾ ಇದ್ದೇನೆ ಪುನರಪಿಯಾಗಿ. ಏನು ಹೇಳಿದೆ ನೀನು? ಗೋಗ್ರಹಣ. ಗೋಗ್ರಹಣವಲ್ಲವೆಂದು ಮತ್ತೇನು? ನಿನಗೆ ಸೋಮಗ್ರಹಣ. ಇದು ಯುದ್ಧದಲ್ಲಿ ನಿನಗೆ ಜಯವಾಗಬೇಕು ಅಂತ ಆದ್ರೆ ಭಾರ್ಗವೇಂದ್ರನನ್ನು ಕಲಿಸು. ಭಾರ್ಗವೇಂದ್ರನಾಗೆ ಭಾರ್ಗವೇಂದ್ರನಾಗೆ ನಿನಗೆ ವ್ಯಾಘ್ರನಂತ ಚಿತ್ರಸೇನ ಹೋರ್ಗುಡಿಸಿ ಗುರುಪತಿಯ ಪಿಡಿಯಲೆಲ್ಲಿಯ. ಕರ್ಣ, ಈ ಅಲ್ಪ ಸಂಗ್ರಾಮಕ್ಕೆ ಭಾರ್ಗವೇಂದ್ರರಾಕೆ ಸಾಕು ಮಾಡು. ನಿನ್ನ ಸಾಹಸ ಪರಾಕ್ರಮ ಏನೆಂದು ತಿಳಿದವ ನಾನು. ಹಿಂದೆ ನಾವು ವನವಾಸದಲ್ಲಿದ್ದಾಗ ನಿನ್ನೊಡೆಯನಾದ ಕೌರವನನ್ನು ಆ ವ್ಯಾಘ್ರ ರೂಪಿ ಚಿತ್ರಸೇನ ಬಿಗಿದೊಯ್ದ ವಿಚಾರ ಮರೆತು ಹೋಯ್ತೆ. ಆವಾಗ ನೀನೆಲ್ಲಿ ಹುದುಗಿ ಹೋಗಿದ್ದೆ? ಆತನೊಡನೆ ಯುದ್ಧ ಮಾಡಿ ಗೆದ್ದು ಕೌರವನನ್ನು ಬಿಡಿಸಿ ತಂದು ಕುಲಗೌರವ ಉಳಿಸಿದ ಈ ಧನಂಜಯನ ಮುಂದೆ ವ್ಯರ್ಥ ಡಂಬಾಚಾರದ ಮಾತುಗಳನ್ನು ಆಡಬೇಡ. ಬಿಡು. ಹಾಗಾದರೆ ಸಮರಕ್ಕೆ ಸಿದ್ಧ. ಮುಂದೆ ಮಾನುಸುತನ ಕ್ಷಣ
ನಿಮಿಷದಲ್ಲಿ ಆ ಆ ಆ ಆ ಅರ್ಜುನನ ಶರದ ಚಮತ್ಕೃತೆಯನ್ನು ಮೆಚ್ಚಲೇಬೇಕು. 7 ಯೋಜನದಷ್ಟು ದೂರ ನನ್ನ ರಥವನ್ನು ಓಡಿಸಿಬಿಟ್ಟ, ಝಾಡಿಸಿಬಿಟ್ಟ. ಒಂದು ಬಾರಿ ಸಾವರಿಸಿಕೊಳ್ಳಬೇಕಾಯಿತಲ್ಲ. ಅದು ನೋಡಿ, ಓಡಾಡುತ್ತಿರುವಂತಹ ಎಲ್ಲ ಸೈನಿಕ ಬಂಧುಗಳಿಗೆ ಎಚ್ಚರಿಕೆಯ ಹಾಗೂ ಚಿಂತನೆಯನ್ನು ಮೂಡಿಸುವಂತಹ 4 ಮಾತುಗಳನ್ನು ಹೇಳಬೇಕಾದ್ದು ಕರ್ಣನ ಕರ್ತವ್ಯ. ಸೈನಿಕರೆಲ್ಲರೂ ಕೇಳಿರೋ ಕೇಳಿ, ಏಕಪ್ರಕಾರವಾಗಿ ಯುದ್ಧದಿಂದ ವಿಮುಖರಾಗಿ ಓಡಾಡಬೇಡಿ. ಇದು ಸೈನ್ಯದಲ್ಲಿ ಸೇನಾಧಿಪತ್ಯವನ್ನು ವಹಿಸಿಕೊಂಡಂತಹ ಕರ್ಣ ಹೇಳುತ್ತಿರುವ ಮಾತು. ಜಾತಸ್ಯ ಮರಣಂ ದಿವ, ಒಂದಲ್ಲ ಒಂದು ದಿವಸ ಸಾಯಬೇಕು. ಇದು ಸತ್ತರೆ ವೀರ ಸ್ವರ್ಗ, ಹಿಂದೆ ಓಡಿದರೆ ನರಕ ಪ್ರಾಪ್ತಿಯಾದೀತು. ನೋಡಿ, ಎಲ್ಲ ಸೈನಿಕರು ಪುನರಪಿಯಾಗಿ ನಮ್ಮ ಪಡೆಗೆ ಬರ್ತಾ ಇದ್ದಾರೆ. ಅದರ ಅರ್ಥ ಏನು ಅಂದ್ರೆ, ರಾಜಕೀಯ ನಾಯಕರ ಎಲ್ಲಾ ಮಾತುಗಳನ್ನು ಕೇಳಿ 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 ಕೇವಲ ಆಶ್ವಾಸನೆಯಿಂದ ಭರಿತವಾದಂತಹ ಈ ಜಗತ್ತಿನಲ್ಲಿ ಎಲ್ಲರೂ ಕೇಳಿ ಕೇಳಿ ಬೇಸತ್ತು ಹೋಗಿದ್ದಾರೆ. ಕರ್ಣನೂ ಕೂಡ ಇಂಥ ಮಾತನಾಡುತ್ತಾ ಇದ್ದಾನೆ ಎನ್ನುವಂತ ಆಲೋಚನೆ ಅವರಿಗೆ ಬಂದಿರಬಹುದು. ಧೀಮಂತ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಕರ್ಣನ ಬಾಯಿಂದ ಅಂತ ಮಾತು ಬಂದಿದೆ, ಸಾಧ್ಯವೇ ಇಲ್ಲ. ಎಲ್ಲರನ್ನು ಸಂತೈಸಿ ಆಗಿದೆ. ಮುಂದೆ ಶಲ್ಯನಿಂದ ವಾಘೆಯನ್ನು ಹಿಡಿದು ಎಳೆದಿದ್ದೇನೆ. ಕರ್ಣನನ್ನು ಶಲ್ಯನನ್ನು ಕೂಡ ರಥದಲ್ಲಿ ಒಂದು ಕುಳಿತುಕೊಂಡು ಈ ಕರ್ಣನ ಚಮತ್ಕೃತಿ ಏನು ಎನ್ನುವುದನ್ನು ನೋಡು ಎಂದು ತಿಳಿಸಿದ್ದೇನೆ. ಅವನು ಸಹಮತವನ್ನು ವ್ಯಕ್ತಪಡಿಸಿದ್ದಾನೆ. ಅದು ಹೊಸ ಉತ್ಸಾಹದಿಂದ ಚಿಮ್ಮಟಿಗೆಯನ್ನು ಹಿಡಿದು ರಥವನ್ನೇ ಕೂಡ ಚಲಿಸುವಂತೆ ಮಾಡಿ ಒಂದು ಬಾರಿ ಅರ್ಜುನನ ರಥವನ್ನು ಉತ್ಪನ್ನವನ್ನು ಕೊಟ್ಟು ಸಾಗಿದ್ದಕ್ಕೆ ಸಾರ್ಥಕವಾಯಿತು. ರತಿಕರ ಸಾಲಿನಲ್ಲಿ ನೀನೊಬ್ಬ ಮಹಾರಥಿ ಎನ್ನುವುದಕ್ಕೆ ಸಂಶಯವಿಲ್ಲ. ಪೂತು ಮಜರೇ ಕರ್ಣ, ಬಳಿರೆ ಬಾಪುರೇ. ಈ ತರದಿ ಕಳ್ಳನ ಪೊಗಳುತ್ತಿರಲ ಹರಿಯ ಮಾತು ಕರ್ಕಶವಾಗಿ ನಡೆಯಲು ಅಹಂಕಾರದೇವ. ಕರ್ಣನ ರಥವನ್ನು ನಾನು ಯೋಜನಾಂತರಕ್ಕೆ ಹಿಂದಕ್ಕೆ ಹಾರಿಸಿದಾಗಲೂ ಲವಲೇಶವನ್ನು ಆಡದ ನೀವು ಆತ ನಮ್ಮ ರಥವನ್ನು 2 ಬಿಲ್ಲಿನಂತರಕ್ಕೆ ಹಿಂದಕ್ಕೆ ಹಾರಿಸನೆಂಬ ಮಾತ್ರಕ್ಕೆ ಒಂದೇ ಸಮವನೆ
ಜರೆ ಕರ್ಣ ಎಂದು ಹೊಗಳುತ್ತಿದ್ದೀರಿಲ್ಲ. ಏನಿದು ದೇವ, ಏನಿದು? ಓ ಶ್ವೇತವಾಹನ, ಶ್ವೇತವಾಹನ ಕೇಳು, ಶ್ವೇತವಾಹನ ಕೇಳು, ಕರ್ಣನ ವರುತವೋ ಗಾತಿಸುವಡಿದು ಸಮರ್ಥತೆಯಲ್ಲ. ಈ ಕರ್ಣನ ವರುತವೋ ಗಾತಿಸುವಡಿದು ಸಮರ್ಥತೆಯಲ್ಲ. 14 ಭೂತಳವು ಎನ್ನ ಜಠರದೊಳುಂಟು, 14 ಭೂತಳವು ಎನ್ನ ಜಠರದೊಳುಂಟು. ನವಕಂಡದೊಳಗೊಬ್ಬನೇ ಮಾರುತಿ, ನವಕಂಡದೊಳಗೊಬ್ಬನೇ ಮಾರುತಿ. ಶ್ವೇತವಾಹನ, ಶ್ರೀಕೃಷ್ಣ ಪರಮಾತ್ಮ, ನಮ್ಮ ರಥಕ್ಕೂ ಕರ್ಣನ ರಥಕ್ಕೂ ಇರುವ ವ್ಯತ್ಯಾಸವನ್ನು ಗಮನಿಸು. ಕರ್ಣನ ರಥ ಸಾಮಾನ್ಯವಾದ ರಥ, ನಮ್ಮ ರಥ ಹಾಗಲ್ಲವಲ್ಲ. ಹೌದು, ಅಗ್ನಿದತ್ತವಾಗಿರುವ ರಥ, ಅಗ್ನಿದೇವನೇ ಕರುಣಿಸಿದಂತ ರಥ. ಇದಕ್ಕೆ ಕಟ್ಟಿದ ಕುದುರೆಯೇ ಶ್ವೇತಾಶ್ವ. ಹೌದು, ಅದು ಅಲ್ಲದೆ ಇಡೀ ಭೂಮಂಡವನ್ನು ಜಠರದಲ್ಲಿ ಇರಿಸಿಕೊಂಡ ನಾನೇ ಸಾರಥಿ. ಹೌದು ದೇವ, ಕೇತನದಲ್ಲಿ ವೀರಮಾರುತಿ, ಭೂಮಿ ತೂಕದ ಗಾಂಡೀವಿನಿ. ಅಂತಹ ಬೃಹದಾಕಾರದ ತೂಕವುಳ್ಳ ರಥವನ್ನು 2 ಬಿಲ್ಲಂತರಕ್ಕಾದರೂ ಹಿಂದಕ್ಕೆ ಸರಿಸಿದನಲ್ಲ. ಅದಕ್ಕಾಗಿ ಹೇಳಿದೆ, ಬಳಿರೇ ಶಹಬಾಸ್ ಕರ್ಣ ಎಂಬುದಾಗಿ. ಆತರೈತನೆ ನಿನ್ನ ಮಹಿಮೆಯ ಆತರೈತನೆ ನಿನ್ನ ಮಹಿಮೆಯ ಇಂದು ಬಣ್ಣಿ ಪರಾರು ಲೋಕದ ಇಂದು ಬಳ್ಳಿ ಪರಾರು ಲೋಕದಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಬಾವಯ್ಯ, ನಿನ್ನ ಮಹಿಮೆ ಅಪಾರವಾದುದು. ಈ ಜಗದಲ್ಲಿ ನಿನ್ನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುತ್ತಿಲ್ಲ. ಸರ್ವಂತರ್ಯಾಮಿಯಾದ ನಿನ್ನ ಅನುಗ್ರಹ ಸದಾ ನಮ್ಮ ಮೇಲೆ ಇದೆ ಎಂಬ ನಂಬಿಕೆ ನಮ್ಮದು. ಹಾಗಾಗಿ ದೇವಾ, ಈಗ ನೋಡು, ನಮ್ಮ ವಿರೋಧಿಯಾದ ಕರ್ಣನನ್ನು ಶಿರವನ್ನು ಖಂಡಿಸುವ ಬಗ್ಗೆ ಭಾಷೆ ಮಾಡುತ್ತೇನೆ. ಹರ ನಿವನಾದಡಾಗಲಿ, ಪಂಕ್ತಿ ಮುಖದವನಾಡಡಾಗಲಿ, ಕುಂತಿಸದ ನಾದಡಿ ತನ ಗೆಲುವೆ ನೋಡೆಂದ. ಓ ದೇವ, ಉದಯಿಸಿದ ಬಾನು ಪಶ್ಚಿಮಾಂಬದಿಯಲ್ಲಿ ಕಂತುವ ಮೊದಲಾಗಿ ಈ ಕರ್ಣನ ಶಿರವನ್ನು ಖಂಡಿಸುತ್ತೇನೆ. ಯುದ್ಧ ಕಾಲದಲ್ಲಿ ಆತ ಹರನೇ ಆಗಲಿ, ಚತುರ್ಮುಖ ಬ್ರಹ್ಮನೇ ಆಗಲಿ ಬಿಡುವಂತಿಲ್ಲ. ಕುಂತಿಯ ಸುತನೇ ನಾನಾಗಿದ್ದರೆ ಆತನ ಶಿರವನ್ನು ಸೂರ್ಯ ಮುಳುಗುವುದರೊಳಗಾಗಿ ಶಿರವನ್ನು ಕತ್ತರಿಸುತ್ತೇನೆ. ಇದು ನಿನ್ನ ಕಾದನಾಳೆಯಾಗಿಯೂ ಸತ್ಯ ಸತ್ಯ. ನಿನ್ನ ಮಾತೇ ನನ್ನ ಮಾತು. ಮುಂದೇನಾಗುತ್ತದೆ ನೋಡೋಣ. ಏರು ರಥ. ಇಲ್ಲದೆ ಪರೆಯಲಿ ಪಾತನ ಪಗಳಲಿ ಅಂತರದಲ್ಲಿ ರವಿಜ ಸಂತದಲ್ಲಿ ದುರೋಗೋತ್ರವ ತೆಗೆದ ಮಹಾಂತ ಪರಾಕ್ರಮದೇ. ಭಲೇ ಕರ್ಣ, ಭಲೇ ಕರ್ಣ, ನಿನ್ನ ಜೀವನದಲ್ಲಿ ಇಷ್ಟು ಸಂತೋಷದ ದಿನ ಎಲ್ಲಿ? ಕರ್ಣ, ಸಾರ್ಥಕವಾಯಿತು ಬದುಕು ನಿನ್ನ. ಇಲ್ಲದೆ ಹೋದರೆ ಕುರುಕುಲ ತಿಲಕರಾದಂತಹ ಭೀಷ್ಮಾಚಾರ್ಯರ ಬಾಯಿಂದ ಅರ್ಧರತಿಕ ಎನ್ನುವುದರಿಂದ ಜರೆಯಲ್ಪಟ್ಟು ತಿವಿಯಲ್ಪಟ್ಟು ನೊಂದು
ಕುಡಿದು ಬೆಂದಿದ್ದಂಥ ಈ ಕರ್ಣನಿಗೆ ಸಾಕ್ಷಾತ್ ಪರಮಾತ್ಮನೇ ಇವತ್ತು ಮಹಾರಥಿ ಕರ್ಣ ಎನ್ನುವುದಾಗಿ ಬಿರುದನ್ನು ಕೊಟ್ಟ. ಬದುಕಿನಲ್ಲಿ ಇಂತಹ ಅವಕಾಶ ಸಿಕ್ಕುವುದೇ, ಈ ಅವಕಾಶ ಸಿಕ್ಕಿದ ಮೇಲೆ ಇದನ್ನು ದುರುಪಯೋಗಪಡಿಸುವುದಲ್ಲ. ಸಾರ್ಥಕಗೊಂಡಂತಹ ಜೀವನದಲ್ಲಿ ಸಾರ್ಥಕ್ಯದ ದಿನಗಳನ್ನು ಮಾಡಬೇಕು, ಸಾರ್ಥಕ್ಯದ ಕ್ಷಣಗಳನ್ನು ನೋಡಬೇಕು. ಹಾಗಾಗಿ ಬತ್ತಳಿಕೆಯಿಂದ ತೆಗೆದಿದ್ದೇನೆ ಮುಗಿಲೊಳಗಿನ